ಮಾತಾಡಿ. ಅದೇ ಒಂದು ನ್ಯೂಸ್ ತಗೋತೀನಿ ಈಗ. ನ್ಯೂಸ್ ತಗೊಳಕ್ ಮುಂಚೆ ಒಂದು ಇನ್ಫಾರ್ಮೇಶನ್. ಈ ಬೈರಮಂಗಲ ಮತ್ತೆ ಕಂಚಗಾರನಹಳ್ಳಿ ರೈತರು ಬಹಳ ಡಿ ಕೆ ಶಿವಕುಮಾರ್ ವಿರುದ್ಧ ಪ್ರತಿಭಟನೆ ಮಾಡ್ತಾ ಇದಾರೆ. ಏನಕ್ಕೆ? 8,700 ಎಕರೆ ಭೂಮಿ ವಶಪಡಿಸ್ಕೊತಾ ಇದಾರಲ್ಲ, ಇದ್ದಲ್ವಾ ನಮ್ಮ ಕುಮಾರಸ್ವಾಮಿ ಅವರ ಅವ್ರ ಆರ್ಡರ್ ಫಾರ್ಮ್ ಹೌಸ್ ಹತ್ರ ಆ ಆರ್ಡರ್ ಅವರೇ ಮಾಡಿದ್ರು, ಕುಮಾರಸ್ವಾಮಿನೇ ಮಾಡಿದ್ರು. ಅದನ್ನ ಇಟ್ಕೊಂಡು ಇವರು ಅದನ್ನ ಭೂಮಿನ ವಶಪಡಿಸ್ಕೊಳಕ್ಕೆ ಹೋಗ್ತಾ ಇದಾರೆ. ಅದಕ್ಕೆ ಅವ್ರಿಗೆ ಸುಮಾರು ಅಲ್ಲೇ ಮಾರ್ಚ್ ತಿಂಗಳಿಂದ ಪ್ರತಿಭಟನೆ ಮಾಡಿದ್ರೆ ನಿನ್ನೆ ಅವರು ರಸ್ತೆ ತಡೆ ಮಾಡಿದ್ರು ರಾತ್ರಿ, ಇಡೀ ರಾತ್ರಿ. ನಾವು ಅಲ್ಲಿ ಹೋಗಿದ್ದು, ನಾವು ರಿಪೋರ್ಟ್ ನಾನು ನೋಡಿದೆ. ಹೌದೌದು, ನಾನೆಲ್ಲ ಕಬ್ಬು ಬೆಳೆಗಾರ ಅನ್ಕೊಂಡೆ. ಇಲ್ಲ ಇಲ್ಲ ಇಲ್ಲ, ಅವ್ರಿಗೆ ಈಗ ಆ ರೈತರ ವಿರುದ್ಧ FIR ದಾಖಲಿಸ್ತಾ ಇದಾರೆ ಇವರು. ಇದಕ್ಕೆ ನೀವು ನನಗೆ ಸುಪ್ರೀಂ ಕೋರ್ಟ್ ಲಾಯರ್ ಪ್ರೊಟೆಸ್ಟ್ FIR ಮಾಡಂಗಿದ್ರೆ ಮತ್ತೆ ಸಂವಿಧಾನ ತೆಗೆದಾಕ್ಬೇಡ ಮಕ್ಕಳಿಗೆ. ಹೌದು ಅಲ್ಲ, ಈಗ ನೀವು ಅವರ ಜಮೀನನ್ನ ಕಸದ್ಕೊಂತೀರಾ, ಆಮೇಲೆ ಅವರು ಅದಕ್ಕೆ ಪ್ರತಿರೋಧ ಕಾನೂನಾತ್ಮಕವಾಗಿ FIR ಮಾಡ್ತೀವಿ ಅಂತಂದ್ರೆ ಮತ್ತೆ ಇದೇನ್ ಸಂವಿಧಾನಿಕ ಸರ್ಕಾರನ ಅಥವಾ ಇವ್ರದ್ದು ಗೂಂಡಾಗಳ ಸರ್ಕಾರನ? ನಿನ್ನೆ ನಾವು ಅದನ್ನೇ ಕೇಳ್ದೋ, ADC ಬಂದಿದ್ರು, ಅಲ್ಲೇ ಕೇಳ್ದೋ, ನೇರವಾಗಿ ಲೈವ್ ಅಲ್ಲೇ ಕೇಳ್ದವ್ರನ್ನ, ನೀವು ರೈತರನ್ನ ಕರೀತೀರಾ ಮತ್ತೆ 144 ಸೆಕ್ಷನ್ ಜಾರಿ ಮಾಡ್ತೀರಾ, FIR ದಾಖಲಿಸ್ತೀರಾ, ನೀವೇ ಕರೀತೀರಾ, ನೀವೇ ಸೆಕ್ಷನ್ ಜಾರಿ ಮಾಡ್ತೀರಾ, ನೀವೇ FIR ಯಾಕೆ ಅಂದ್ರೆ ಓಡಾಯ್ತು. ನಾವು ಉತ್ತರ ಕೊಡ್ತೇನೆ. ತಗೊಳ್ಳ, ಇದು ಮಾತಾಡ್ತೀರಾ? ತಗೊಳ್ಳಿ, ನೋ ಪ್ರಾಬ್ಲಮ್. ಇದೇ ನಂಬರ್ ಇಂದ ಮಾಡ್ತೀರಾ, ಬೇರೆ ನಂಬರ್ ಮಾತಾಡ? ಇದೇ ನಂಬರ್ ಮತ್ತೆ 2 ಸೆಕೆಂಡ್ ಬಿಟ್ಟು ಕನೆಕ್ಟ್ ಆಗುತ್ತೆ. ಆಯ್ತು ಸರ್, ಓಕೆ. ಸಿಯಾನ್ ಕನ್ನಡ ವೀಕ್ಷಕರೇ, ಇವತ್ತಿನ ಬೆಳಗಿನ ನೇರ ಪ್ರಸಾರದ ಒಂದು ವಿಶ್ಲೇಷಣೆಗೆ ಸ್ವಾಗತ. ಚರ್ಚೆ ನಮ್ ಜೊತೆ ಮಾತಾಡ್ತಾರೆ ಹೆಸರಾಂತ ವಕೀಲರಾದಂತಹ, ಹೋರಾಟಗಾರರಾದಂತಹ ಮತ್ತು ಸೆಲೆಬ್ರಿಟಿ ವಕೀಲರಾದಂತಹ ಜಗದೀಶ್ ಕುಮಾರ್ ಮಾತಾಡ್ತಾರೆ. ಸೊ ಇವತ್ತು ನಾವು ನಮಸ್ಕಾರ ಸರ್. ನಮಸ್ಕಾರ. ಇವತ್ತು ಬಿಡದಿಯ ಬೈರಮಂಗಲ ಮತ್ತು ಕಂಚಗಾರನಹಳ್ಳಿ ರೈತರು ಪ್ರತಿಭಟನೆ ಮಾಡಿದರೆ ಇಡೀ ರಾತ್ರಿ, ಮತ್ತು ಅವ್ರ ವಿರುದ್ಧ ಪ್ರತಿಭಟನೆ ಮಾಡಿದಕ್ಕೆ, ಅವ್ರ ಜಮೀನು ಉಳಿಸ್ಕೊಳ್ಳಕ್ಕೆ, ನಮ್ ಜಮೀನು ಉಳಿಸ್ಕೊಳ್ಳಿ ಅಂತ ಹೇಳಿ ಅಧಿಕಾರಿಗಳ ವಿರುದ್ಧ, ಡಿ ಕೆ ಶಿವಕುಮಾರ್ ವಿರುದ್ಧ ಪ್ರತಿಭಟನೆ ಮಾಡಿದಕ್ಕೆ ಅವ್ರ ಮೇಲೆ FIR ದಾಖಲಿಸ್ತಾ ಇದಾರೆ. FIR ಆದ್ರೆ ಅವ್ರ ಅರೆಸ್ಟ್ ಆಗುತ್ತಾ? ಸೊ ಅವ್ರು ಏನ್ ಮಾಡ್ಬೇಕೀಗ? ರೈತರು ಕಾನೂನಿನ ಪ್ರಕಾರ ಹೋರಾಟ ಮಾಡಬಾರ್ದ, ಕೇಳಬಾರ್ದ, ಏನ್ ಮಾಡ್ಬೇಕೀಗ? ಸರ್, ಇದಕ್ಕೆ ಉತ್ತರ ನಿನ್ನೆ ಹಿರಿಯ ಸುಪ್ರೀಂ ಕೋರ್ಟ್ ನಿವೃತ್ತ ನ್ಯಾಯಾಧೀಶರಾದಂತ ಗೋಪಾಲ್ ಗೌಡ್ರು ನೆನ್ನೆನೋ ಮೊನ್ನೆನೋ ಕೋಲಾರದಲ್ಲಿ ಮಾತಾಡಿ, ಕೋಲಾರಕ್ಕೆ ಗಲೀಜ್ ನೀರು ಹೋಗ್ತಾ ಇದೆ, ಗ್ರೌಂಡ್ ವಾಟರ್ ಗಲೀಜ್ ಆಗಿದೆ, ಅಲ್ಲಿನ ರೈತರು ಪ್ರತಿಭಟನೆ ಮಾಡಿದ್ದಕ್ಕೆ ಸೆಕ್ಷನ್ 144 ಹಾಕಿ FIR ಮಾಡಕ್ಕೆ ಮುಂದಾದಾಗ ನಿವೃತ್ತ ನ್ಯಾಯಾಧೀಶರಾದಂತ ಗೋಪಾಲ್ ಗೌಡ್ರು ಹೇಳಿದಂತ ಮಾತು, ಅಲ್ರಿ ಪ್ರತಿಭಟನೆ ಮಾಡುವಂತದ್ದು ಸಂವಿಧಾನ ಕೊಟ್ಟಿರುವಂತ ಹಕ್ಕು, ಓಕೆ, ಅದನ್ನ ನೀವ್ ಹೆಂಗ್ ಕಿತ್ಕೊಂತೀರಾ? ಆಮೇಲೆ ನೀವೊಂದ್ ಯಾರೋ 100 ಜನ ಪೊಲೀಸರು ಲಾಠಿ ಹಿಡ್ಕೊಂಡು, ಓಕೆ, ಸಂವಿಧಾನಿಕವಾಗಿ ಪ್ರತಿಭಟನೆ ಮಾಡೋದನ್ನು ತಪ್ಪು ಅಂತ ನೀವು ಒಡೆಯೋದು ಬಡಿಯೋದು ಮಾಡಿದ್ರೆ, ನಾಳೆ ದಿವಸ ಇದ್ರೆ ಬೇರೆ ಯಾವ್ದಕ್ಕೆ ರೂಪಕ್ಕೆ ಬದಲಾವಣೆ ಆದ್ರೆ ಯಾರು ಜವಾಬ್ದಾರಿ ಅಂತ ನಿವೃತ್ತ ನ್ಯಾಯಾಧೀಶರೇ ಕೇಳಿದ್ರು, ನಾನ್ ಕೇಳಿದಲ್ಲ ಇದನ್ನ. ಆಮೇಲೆ ಇದು ಏನಾಗ್ತಾ ಇದೆ, ಡಿ ಕೆ ಶಿವಕುಮಾರ ಒಂದು ಇಡೀ ಬಿಸ್ನೆಸ್ ಮೆನ್. ಫಸ್ಟ್ ಆಫ್ ಆಲ್ ಜನರಿಗೆ ಬುದ್ಧಿ ಇಲ್ಲ, ನನಗೂ ಬುದ್ಧಿ ಇಲ್ಲ. ನಾವು ಕೂಡ ಕಾಂಗ್ರೆಸ್ ಓಟ್ ಹಾಕಿದ್ದು, ನಮಗೂ ಬುದ್ಧಿ ಇಲ್ಲ. ಇಂತಹ ಬಿಸ್ನೆಸ್ ಮ್ಯಾನ್ಗಳಿಗೆ ನಾವು ಓಟ್ಗಳಾಕಿ MLA ಸೋಲಿಸಬೇಕಾಗಿತ್ತು, ಕನಕಪುರದಲ್ಲಿ ಸೋಲಿಸಬೇಕಾಗಿತ್ತು. ಸೋಲಿಸ್ದಿರಾ ಈ ರೀತಿ ನಮ್ಮ ಮೈ ಮೇಲೆ ನಾವೇ, ರೈತರ ಮೈ ಮೇಲೆ ಸೀಮೆಣ್ಣೆ ಇಟ್ಕೊಂಡು ಬೆಂಕಿ ಇಟ್ಕೊಂಡಂತ ಕೆಲಸ ಬಂದಿದೆ. ಆಮೇಲೆ ಸರ್, ಬೆಂಗಳೂರಿಗೆ ಹೊಸ ಲೇಔಟ್ ಬೇಡ, ಅದೊಂದೇ ಲೇಔಟ್ ಅಂತಲ್ಲ ಸರ್, ಬೆಂಗಳೂರಿಗೆ ಡೆವಲಪ್ಮೆಂಟ್ ಬೇಡ. ಕಾರಣ ಯಾಕೆ ಅಂತಂದ್ರೆ 1970ರಿಂದ 2000 ಇಸ್ವಿವರೆಗೂನು 70% ಹಸಿರಿತ್ತು ಬೆಂಗಳೂರಲ್ಲಿ. ಸರ್, ಇವತ್ತು ಹುಡುಕಿದ್ರು ಕೂಡ 2% ಹಸಿರಿಲ್ಲ. ಆಸ್ ಪರ್ ಸೆಂಟ್ರಲ್ ಟೌನ್ ಪ್ಲಾನಿಂಗ್ ಆಕ್ಟ್ ಕನಿಷ್ಠ 30% ಹಸಿರು, ಕೃಷಿ, ಅರಣ್ಯ ಇರ್ಬೇಕು. ಎಲ್ಲಿದೆ ಸರ್ ಬೆಂಗಳೂರಲ್ಲಿ? ಆಮೇಲೆ ಸರ್, ಎಲ್ಲಾ ಲೇಔಟ್ಗಳು ಮಾಡಿ 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 ತಗೊಂಡ್ಬಂದು ಬೆಂಗಳೂರಲ್ಲಿ ಸರ್ 1 ಕಿಲೋಮೀಟರ್ ಹೋಗ್ಬೇಕಾದ್ರೆ 1 ಅವರ್ ಬೇಕು, ಆ ತರ ಮಾಡಿದ್ದಾರೆ. ಬೆಂಗಳೂರಿನ ಟ್ರಾಫಿಕ್ಗೆ ಪರಿಹಾರ ಇಲ್ಲ. ಬೆಂಗಳೂರಿನ ಕುಡಿಯೋ ನೀರು ಬಿಲ್ಡರ್ಗಳು ಕೊಡ್ತಾರೆ, ಇದೇ ಡಿ ಕೆ ಶಿವಕುಮಾರ್ ಅವರ ಸರ್ಕಾರ ಕುಡಿಯೋ ಜನರಿಗೆ ಕುಡಿಯೋ ನೀರು ಕೊಡಲ್ಲ. ಮಳೆಗಾಲ ಬಂತು ಅಂದ್ರೆ ರೋಡ್ಗಳು ಕೆರೆ ಆಗುತ್ತೆ. ಸರ್, ಇರೋ ಬೆಂಗಳೂರನ್ನೇ ಇವ್ರ ಕೈಲಿ ಮೇಂಟೈನ್ ಮಾಡಕ್ ಆಗ್ತಾ ಇಲ್ಲ. ಜನರು ಮಳೆ ಬಂತು ಅಂದ್ರೆ ನಿಂತ್ಕೊಬೇಕು, ಬೇಸಿಗೆ ಬಂತಂದ್ರೆ ಕುಡಿಯೋ ನೀರು ಯೋಚನೆ ಮಾಡ್ಬೇಕು. ಪ್ರತಿ ದಿವಸ 7,000 ಕಸ ತಗೊಂಡೋಗಿ ರಾಮನಗರ, ನೆಲಮಂಗಲ ಎಲ್ಲ ಕಡೆ ಬಿಸಾಕ್ತಾರೆ. ಸರ್, ಈಗ ಹೊಸ ಲೇಔಟೇ ಬೇಡ ಸರ್, ಹೊಸ ಲೇಔಟೇ ಬೇಡ. ಏನಿಗೆ ಸರ್, ಯಾರಿಗೋಸ್ಕರ ಲೇಔಟ್ ಮಾಡ್ತಾರದು? ಯಾರು ಏನ್ ಮಾಡ್ತಾ ಇದೀರಾ ನೀವು? ಏನ್ ಸರ್? ಅಲ್ಲ, ಯಾರು ಬರ್ತಾರ, ಯಾರಿಗೋಸ್ಕರ ಮಾಡ್ತಾ ಇದಾರೆ ಇವೆಲ್ಲ? ಅಲ್ಲ, ಈಗ ಸರ್, ಯಾರು ಕೇಳ್ತಾ ಇದಾರೆ? ಬೆಂಗಳೂರವ್ರಿಗೆ ಎಲ್ಲಾರ್ಗು ಮನೆ ಇದೆ, ಬೆಂಗಳೂರು ಯಾರು ಕೇಳ್ತಾ ಇಲ್ಲ ಸರ್. ಯಾರೋ ಉತ್ತರ ಭಾರತದ ಡೆಲ್ಲಿ ಅವರು, ಬಾಂಬೆ ಅವ್ರಿಗೋ ಬಿಸ್ನೆಸ್ ಮಾಡ್ಕೊಳಕ್ಕೆ ಅವರು ಲೇಔಟ್ ಮಾಡ್ತೀನಿ ಅಂತಂದ್ರೆ, ಸರ್ ಈಗ ಎಲ್ಲ ಇರೋ ಸರ್, ಕೆಂಪೇಗೌಡ ಕೃಷಿಕ, ಒಬ್ಬ ರೈತ, ಅವನನ್ನ ಸ್ಟ್ಯಾಚ್ಯೂ, ಕೆಂಪೇಗೌಡನ ಸ್ಟ್ಯಾಚ್ಯೂ ಮಾಡಲ್ಲಿ ನಿಲ್ಸ್ಬಿಟ್ಟು, ಓಕೆ, ಆಯಪ್ಪ
ಮಾಡದಂತ ಕೆರೆಗಳು ಅಂತ ಹೇಳ್ತಾರೆ. 1450 ಕೆರೆ ಇತ್ತು, 1250 ಕೆರೆಗಳನ್ನ ಇವತ್ತು ಡಕಾಯಿತರು ತಿಂದು, ಮೂರು ಪಕ್ಷದವರು ತಿಂದು ನುಂಗಿ ಹಾಳು ಮಾಡಿಟ್ಟಿದ್ದಾರೆ. ಸರ್, ಕೃಷಿ ಅನ್ನೋದು ಕಣ್ಣು ಕಾಣಿಸ್ತಾ ಇಲ್ಲ. ಬೆಂಗಳೂರಲ್ಲಿ 10 ವರ್ಷ ಮುಂಚೆ ನೋಡಿದ್ರೆ ಮೇರಿಯಾಗ್ ಬಂದ್ರೆ ಕೃಷಿ ಕಣ್ಣಿಗೆ ಬೀಳ್ತಾ ಇತ್ತು ಸರ್. ಸರ್, ಹಸಿರಿಂದ ನಮ್ಗೆ ಆಕ್ಸಿಜನ್ ಬರ್ತಾ ಇತ್ತು. ಪ್ರತಿ ಮನೆಲೂ ಸರ್, ಪ್ರತಿ ಮನೆಗೂ ಕ್ಯಾನ್ಸರ್ ಅತಿಥಿಯಾಗಿದೆ. ಡಿ ಕೆ ಶಿವಕುಮಾರ್ ಏನ್ ಸರ್, ಸದಾಶಿವನಗರದಲ್ಲಿ ಮನೆ ಇದ್ದಾನೆ, ಜೆಟ್ ಸೆಕ್ಯೂರಿಟಿನಲ್ಲಿ ಓಡಾಡ್ತಾನೆ, ಆ HAL ಅಲ್ಲಿ ಒಂದು 10 ಡಜನ್ ಹೆಲಿಕಾಪ್ಟರ್ ಇಟ್ಕೊಂಡವನೆ, 1400 ಕೋಟಿ ಡಿಕ್ಲೇರ್ ಮಾಡ್ಕೊಂಡವನೆ. ಸರ್, ಇಂಥವ್ರಿಗೆ ಕಷ್ಟ ಸುಖ ಏನ್ ಗೊತ್ತು? ಒಬ್ಬ ಒಕ್ಕಲಿಗ ಅನ್ಕಂತ ಹೇಳಿ ಕ್ಲೇಮ್ ಮಾಡಿಸ್ತಾನೆ, ಸ್ವಾಮೀಜಿ ಕೈಯಲ್ಲಿ ಒಕ್ಕಲಿಗನ ಆಗ್ಬೇಕು ಅಂತ. ಅದೇ ಒಕ್ಕಲಿಗ ಏನೋ ಜಮೀನನ್ನ ಉಳೋನು, ಕೃಷಿ ಮಾಡೋ ಒಕ್ಕಲಿಗನ ಒಕ್ಕಲಿಗರ್ಸೋ ಅಂತ ಈತ ಎಂತ ಒಕ್ಕಲಿಗ? ಸ್ವಾಮೀಜಿ ಉತ್ತರ ಕೊಡ್ಬೇಕು, ನಿರ್ಮಲಾನಂದ ಸ್ವಾಮೀಜಿ ಉತ್ತರ ಕೊಡ್ಬೇಕು. ಯಾಕಂದ್ರೆ ಅವರು ಈತನಿಗೆ ವಕಾಲ ತಕೊಂಡ್ ಬಂದಿದ್ರು, ಒಬ್ಬ ಒಕ್ಕಲಿಗನನ್ನ CM ಮಾಡಿ ಅಂತ. ಸರ್, ಒಕ್ಕಲಿಗ ಅಂತ ಹೇಳ್ಕೊಳ್ಳೋ ಅಂತ ಡಿ ಕೆ ಶಿವಕುಮಾರ್ ಒಕ್ಕಲಿಗನ CM ಮಾಡೋ ಅಂತ ಹೇಳೋ ಸ್ವಾಮೀಜಿಗಳು ಇವತ್ತು ಒಕ್ಕಲಿಗಿಸ್ತಾರೋ ಅಂತ, ಒಕ್ಕಲತನ ಮಾಡ್ತಾರೋ ಅಂತ ರೈತರ ಪರವಾಗಿ ಯಾರು ಮಾತಾಡ್ತಾರೆ? ತುಂಬಾ ಬೇಜಾರಿನ ಸಂಗತಿ ಸರ್. ಆಮೇಲೆ ಕಾನೂನಾತ್ಮಕವಾಗಿ ಹೇಳೋದಾದ್ರೆ ನಮ್ಮ ರೈತರಿಗೆ ಪಾಪ ಕಾನೂನು ಅರಿವಿಲ್ಲ ಸರ್. ಪ್ರೊಟೆಸ್ಟ್ ಮಾಡೋದು ಸರ್, ನಾನ್ ಬರ್ತೀನಿ, ಅವ್ರು ನನಗೆ ಇನ್ವೈಟ್ ಮಾಡಿದ್ರೆ ನನ್ನ ಮೇಲೇನು FIR ಹಾಕ್ಲಿ, ಅವ್ರ ತಾಕತ್ತಿದ್ರೆ ಸಿದ್ದರಾಮಯ್ಯ ಸರ್ಕಾರಕ್ಕೆ, ಇದೇ ಡಿ ಕೆ ಶಿವಕುಮಾರ್ಗೆ, ರಿಯಲ್ ಎಸ್ಟೇಟ್ ಮಾಡ್ತಾರೋ ಬೆಂಗಳೂರಿನ ರಿಯಲ್ ಎಸ್ಟೇಟ್ ತರ ನೋಡ್ತಾರಂತ ಡಿ ಕೆ ಶಿವಕುಮಾರ್ಗೆ ತಾಕತ್ತಿದ್ರೆ ನಾವು ಬರ್ತೀವಿ ಸರ್. ನಾವು ರೈತ ಕುಟುಂಬದವರು, ನಾವು ರೈತರಿಗೆ ಪಾಪ ಗೊತ್ತಿಲ್ಲ ಸರ್. ಪ್ರೊಟೆಸ್ಟ್ ಈಸ್ ಎ ಫಂಡಮೆಂಟಲ್ ರೈಟ್. ಆರ್ಟಿಕಲ್ 19 ನಮ್ಮ ದೇಶದ ಸಂವಿಧಾನದ ಆರ್ಟಿಕಲ್ 19 ಡಿ ಕೆ ಶಿವಕುಮಾರ್ ಕೊಡ್ಬೇಕಾಗಿಲ್ಲ, ಗವರ್ನರ್ ಕೊಡ್ಬೇಕಾಗಿಲ್ಲ, ಪೊಲೀಸರು ಕೊಡ್ಬೇಕಾಗಿಲ್ಲ ಸರ್. ನಮ್ಮ ದೇಶದ ಸಂವಿಧಾನ ಕೊಟ್ಟಿದೆ, ಪ್ರೊಟೆಸ್ಟ್ ಮಾಡಬಹುದು ಅಂತ. ಹಂಗಾರೆ ಅವ್ರು ಪ್ರೊಟೆಸ್ಟ್ ಮಾಡ್ತಾರೆ, ಇನ್ನೇನ್ ಮಾಡ್ಬೇಕು ಇವರು? ಅವ್ರೇನಾದ್ರೂ ಏನೋ ಅಹಿತಕರ ಹೋರಾಟಗಳನ್ನ ಮಾಡ್ಬೇಕಾ ಇವ್ರ ಪ್ರಕಾರ? ರೈತರ ಭಯೋತ್ಪಾದಕರ, ಅವ್ರೇನ್ ಭಯೋತ್ಪಾದಕರ? ಅವ್ರ ಮೇಲೆ FIR ಹೆಂಗ್ ಮಾಡ್ತೀರಾ ನೀವು? ಅವ್ರ ಜಮೀನೇ ಕಸದ್ಕಂತ ಇರೋಂತ ಸರ್ಕಾರ, ಅವ್ರ ಮೇಲೆ ಹೆಂಗ್ ನೀವು FIR ಮಾಡ್ತೀರಾ? ಈಗ 1500 ಕೋಟಿ ಡಿಕ್ಲೇರ್ ಮಾಡೋಣ ಡಿ ಕೆ ಶಿವಕುಮಾರ. ಈಗ 1500 ಕೋಟಿ ನಾವು ಕಸದ್ಕೊಂಡ್ಬಿಟ್ರೆ ಕೊಡಪ್ಪ ನಾವು ಹಂಚ್ಕೊಂತೀವಿ ಅಂತ ಕೊಡ್ತಾನ? ಮತ್ತೆ 8000 ಎಕರೆ ಜಮೀನ ನಾವ್ಯಾಕೆ ಕೊಡ್ಬೇಕು? ಯಾರಿಗೋಸ್ಕರ ಲೇಔಟ್ ಸರ್? ಫಸ್ಟ್ ಹೇಳಿ ಅದನ್ನ. ಯಾರಿಗೋಸ್ಕರ ಲೇಔಟ್ ಮಾಡ್ತಾ ಇದೆ ಸರ್ಕಾರ? ಬಿಸ್ನೆಸ್ ಮಾಡೋದಾದ್ರೆ ಬಿಸ್ನೆಸ್ ಮಾಡೋದು ಸರ್ಕಾರದ ಕೆಲಸ ನಂಗ್ರೆ ಸರ್. ಇವರು ಬಿಸ್ನೆಸ್ ಮಾಡಕ್ಕೆ ಆಮೇಲೆ ಯಾರಿಗೋಸ್ಕರ ಲೇಔಟ್ ಮಾಡ್ತಾರೆ? ಏತಕ್ ಬೇಕಾಗಿದೆ? ಆಮೇಲೆ ಇರೋ ಜನಸಂಖ್ಯೆಗೆ ಕುಡಿಯೋ ನೀರು ಕೊಡಲ್ಲ ಇವರು. ಬೇಸಿಗೆ ಬಂದ್ರೆ ಸರ್ ಬಿನ್ನಿ ಎತ್ಕೊಂಡು ನಿಂತ್ಕೊಂಡ್ರೆ ಮನೇಲಿ ಇರೋರು ಕಸಾನ್ ತಗೊಂಡೋಗಿ ದೊಡ್ಡಬಳ್ಳಾಪುರ, ಚಿಕ್ಕಬಳ್ಳಾಪುರ, ಆನೇಕಲ್ಲು, ನೆಲಮಂಗಲ, ತುಮಕೂರು ಕಡೆ ಬಿಸಾಕ್ತಾರೆ. ಒಂದು ಸಣ್ಣ ಸ್ವೀಡನ್ ದೇಶ ಕಸವನ್ನ ಅಲ್ಲಿ ರೀಸೈಕಲ್ ಮಾಡಿ ಕರೆಂಟ್ ಮಾಡಿರುತ್ತೆ, ಬಸ್ಗಳನ್ನ ಓಡಾಟ ಮಾಡುವಂತ ಸ್ವೀಡನ್. ಆ ಸ್ವೀಡನ್ ದೇಶದ ಪ್ರಧಾನಮಂತ್ರಿ ಕಾಲ್ ಕಡೆ ನುಗ್ಬೇಕು ಇವರೆಲ್ಲ ಸರ್. ಕಸಗಳನ್ನ ತಗೊಂಡೋಗಿ ಬಿಸಾಕ್ತಾರೆ, ಕುಡಿಯೋ ನೀರನ್ನ ಬಿಲ್ಡರ್ಗಳಿಗೆ ಮಾರ್ಕೊಂತಾರೆ. ಬೆಂಗಳೂರನ್ನ ಇದ್ದಂತ ಎಲ್ಲಾ ಸರ್ಕಾರಿ ಜಮೀನುಗಳು, ಕೆರೆಗಳನ್ನ ನುಂಗಿ ನೀರು ಕುಡಿದವ್ರೆ 30 ವರ್ಷದಲ್ಲಿ ಸರ್. ಏನ್ ಉಳಿಸೋರು ಇವರು ಸರ್? 2015ಕ್ಕೆ CDP ಪ್ಲಾನ್ ನಿಂತ್ಕೊಂಡಿದೆ, BDA ರಿವೈಸ್ ಮಾಡಿಲ್ಲ ಸರ್. ಇವ್ರ ಹತ್ರ ಉತ್ತರ ಇಲ್ಲ ಸರ್. BDA ಮಾಸ್ಟರ್ ಪ್ಲಾನ್ ರಿವೈಸ್ ಆಗಿಲ್ಲ, 2015ಕ್ಕೆ ರಿವೈಸ್ ಆಗಿಲ್ಲ. ಇದಲ್ಲದೆ ಇವತ್ತು ಎಲ್ಲ ಡೆಕ್ಕನ್ ಹೆರಾಲ್ಡ್, ಟೈಮ್ಸ್ ಆಫ್ ಇಂಡಿಯಾ ಎಲ್ಲ ಪೇಪರ್ ಇವತ್ತು ನ್ಯೂಸ್ ಬಂದಿದೆ ಏನಂದ್ರೆ ಫೆರಿಫೆರಲ್ ರೋಡ್ಗೆ ಮತ್ತೆ ಅಲ್ಲೂ 1000 ಎಕರೆ ಭೂಮಿನ ನಾವು 5000 ಜನ ರೈತರನ್ನ ಒಗ್ಲೆಬ್ಬಿಸ್ತೀವಿ ಅಂತ ಹೇಳ್ತಾ ಇದಾರೆ. ಈಗ ಮತ್ತೆ ಇಲ್ಲಿ ಇವತ್ತು ಸರ್ ಒಂದ್ ಕೆಲಸ ಮಾಡೋಣ ಸರ್. ನಿಜವಾಗ್ಲೂ ಕರ್ನಾಟಕದಲ್ಲಿ ಯಾರಾದ್ರೂ ನೆಮ್ಮದಿಯಾಗಿದ್ದಾರೆ ಅಂತ ಹೇಳಿ ಸರ್. ಸರ್, ಇವರು ಧರ್ಮಸ್ಥಳದಲ್ಲಿ ಏನೋ ಅಲ್ಲಿ ರೇಪ್ ಆದಂತ ನಟದುಷ್ಟರ ವಿರೋಧಿಗಳು 3 ಪಕ್ಷದವರು ಸರ್. ಇನ್ನೊಂದ್ ಕಡೆ ಕಬ್ಬು ಬೆಳೆಗಾರರು, ರೈತರು ಕರ್ಕೊಂಡ್ಬಂದು ಬಿದಿಲ್ ನಿಂತ್ಕೊಂತಾರೆ, ಭಿಕ್ಷೆ ಬೇಡ್ತಾರೆ ಅವರು. 3300 ರೂಪಾಯಿ ಕೊಡ್ರಪ್ಪ ಅಲ್ಲ ಸರ್. ಆ ಫ್ಯಾಕ್ಟರಿ ಓನರ್ಗಳು, ಇವ್ರ ಕೊಲಿಗಳು, MLA ಮಿನಿಸ್ಟರ್ ಹೆಬ್ಬಾಳ್ಕರ್, ಸತೀಶ್ ಜಾರಕಿಹೊಳಿ, ಆ ಹೋಳಿ ಈ ಹೋಳಿ ಸರ್. ವಿಧಾನಸೌಧದಲ್ಲಿರೋ MLA ಮಿನಿಸ್ಟರ್ಗಳೆಲ್ಲ ಶುಗರ್ ಫ್ಯಾಕ್ಟರಿಗಳು. ನಮ್ಮ ರೈತರು ಕಬ್ಬನ್ನ ಬೆಳೆದು ಭಿಕ್ಷೆ ಬಿಡ್ಬೇಕಲ್ಲ ಸರ್. ಸರ್, ರೈತರು ತಗೊಂಡ್ಬಂದು ಬಿದಿಲ್ ಕುಣ್ಸವ್ರೆ. ಈಗ ಮೆಕ್ಕೆಜೋಳದವ್ರು ಬಂದು ಬಿದಿಲ್ ಕೂತವ್ರೆ. ನೆನ್ನೆ ಹುಡುಗರು ಹುಬ್ಳಿ ಧಾರವಾಡದಲ್ಲಿ ಸರ್ಕಾರಿ ಕೆಲಸನ ಫಿಲಪ್ ಮಾಡಿ ಅಂತ ಪಾಪ ಪ್ರೊಟೆಸ್ಟ್ ಮಾಡ್ತೀವಿ ಅಂತ ಹೋದ್ರೆ ಅವ್ರಿಗೆ ಪರ್ಮಿಷನ್ ಕೊಡ್ತಾರೆ, ಅವ್ರ ಮೇಲೆ FIR ಹಾಕಿ ಲಾಠಿ ಚಾರ್ಜ್ ಮಾಡೋರೆ ಸರ್. ಎಲ್ಲರೂ ಬಿಸಿಗಿಳ್ಬೇಕು ಸರ್. ಇದು ರೈತರ ಪ್ರಾಬ್ಲಮ್ ಒಂದೇ ಅಂತಲ್ಲ ಸರ್, ಇದು ಜನ ವಿರೋಧಿ ಸರ್ಕಾರ. ಇವನು ನಾನು ಓಪನ್ ಆಗಿ ಹೇಳ್ತೀನಿ ಸರ್, ನಟ್ಟು ಬೋಲ್ಟು ಟೈಟ್ ಮಾಡ್ತೀವಿ ಅಂತ ಹೇಳಿ ಯಾರಾದ್ರೂ CM, ಡೆಪ್ಯೂಟಿ CM ಹೇಳಿರೋದು ನೀವು ಕೇಳಿದ್ದೀರಾ ಸರ್? ಈಗ ಗುಂಡಾವರ್ತನೆ ಅಲ್ವಾ ಇದು? ಆಮೇಲೆ ಸರ್ ನಮ್ಮನೆ ಬಾಗಲ್ಗೆ, ರೈತರ ಮನೆ ಬಾಗಲ್ಗೆ ಡಿ ಕೆ ಶಿವಕುಮಾರ್ ಕಾಂಗ್ರೆಸ್ ಹೋಗಿರೋದು. ನಾವು ಅವ್ರ ಬಾಗಲ್ಗೆ ಹೋಗಿಲ್ಲ ಹುಡ್ಕೊಂಡು. ವಿ ನೆವರ್ ವೆಂಟ್. ಓಟ್ ಹಾಕ್ತಿವಿ ಬಾ ಡಿ ಕೆ ಶಿವಕುಮಾರ, ನೀನ್ CM ಆಗು, ಡೆಪ್ಯೂಟಿ CM ಆಗು ಅಂತ ನಾವ್ ಯಾರಾದ್ರೂ ಹೋಗಿದ್ರ? ಅಲ್ಲ ಮನೆ ಬಾಗಲ್ಗೆ ಓಟ್ ಹಾಕ್ರಿ, ನಾವ್ ಹಂಗ್ ಮಾಡ್ಬಿಡ್ತೀವಿ, ಹಿಂಗ್ ಮಾಡ್ಬಿಡ್ತೀವಿ. ಹೆಂಗ್ ಮಾಡ್ತೀವಿ?
3 ವರ್ಷ ಕಳೆದೇ ಹೋಯ್ತು, ಏನೂ ಮಾಡಿಲ್ಲ. ಬರೀ ರಿಯಲ್ ಎಸ್ಟೇಟ್, ಬರೀ ಸಮಸ್ಯೆಗಳು, ನಿರುದ್ಯೋಗ, ಖಾಲಿ ಇರುವ ಸರ್ಕಾರಿ ಉದ್ಯೋಗಗಳು, ಇನ್ನೇನ ಅರ್ಧಂಬರ್ಧ ಉಳಿದಿರೋ ಜಮೀನುಗಳನ್ನ ಕಿತ್ಕೊಳ್ಳೋದು, ಅದ್ರಾಗ ಲೇಔಟ್ಗಳು ಮಾಡಿ ದಂಧೆ ಮಾಡೋದು. ಸರ್ ಇದನ್ನ ಬಿಸ್ನೆಸ್ ಮಾಡಕ್ಕೋಸ್ಕರ ಸರ್ಕಾರ ಯಾಕ್ಬೇಕು ಸರ್? ಈ ಕಾಂಗ್ರೆಸ್ ಸರ್ಕಾರ ಯಾಕ್ಬೇಕು? ಈಗ ಬಿಜೆಪಿಯನ್ನ ವಿರೋಧಿಸಿ ಜನ ಕಾಂಗ್ರೆಸ್ ಅನ್ನು ಗೆಲ್ಸಿದ್ರು. ಈಗ ಈಗ ಜನ ಏನ್ ಮಾಡ್ಬೇಕಾಗ್ರಿ? ಈಗ ಅಲ್ಲ ಅದೇ ಸರ್, ಅಲ್ಲ ಸರ್, ಈಗ ಪ್ರತಿರೋಧಿಸ್ಬೇಕು ಸರ್. ಪ್ರತಿರೋಧ ಮಾಡಕ್ಕೆ ಸಂವಿಧಾನದಲ್ಲಿ ಹಕ್ಕಿದೆ ಸರ್. ಆರ್ಟಿಕಲ್ 19 ಬ್ರಾಕೆಟ್ ಅಲ್ಲಿ 1 ಬಿ ಮೀನ್ ರೈಟ್ ಟು ಪ್ರೊಟೆಸ್ಟ್ ಅಂಡ್ ಅಸೆಂಬಲ್ ಪೀಸ್ಫುಲಿ ಅಂತ ಕೊಟ್ಟಿದೆ. ಸಮಾಧಾನವಾಗಿ ನ್ಯಾಯಯುತವಾಗಿ ಯಾರು ಬೇಕಾದ್ರೆ ಪ್ರೊಟೆಸ್ಟ್ ಮಾಡಬಹುದು. ಅದನ್ನ ಡಿ ಕೆ ಶಿವಕುಮಾರ್ನು ಕೊಡ್ಬೇಕಾಗಿಲ್ಲ, ಬೆಂಗಳೂರು ರೂರಲ್ SP ನೂ ಕೊಡ್ಬೇಕಾಗಿಲ್ಲ ಸರ್. ಇಟ್ ಈಸ್ ಅವರ್ ಫಂಡಮೆಂಟಲ್ ರೈಟ್. ಸಂವಿಧಾನ ಕೊಟ್ಟಿರೋಂತ ಹಕ್ಕನ್ನು ಇವ್ರು ಯಾವನ್ ಸರ್ ಕೇಳಕ್ಕೆ? ಇವ್ರು ಯಾರು ಕೇಳಕ್ಕೆ? ಆಮೇಲೆ FIR ಮಾಡಿದ್ರೆ ರಾಜ್ಯಾದ್ಯಂತ ಒಂದು ದೊಡ್ಡ ಹೋರಾಟ ಮಾಡಬೇಕು. ಈಗ ರೈತರ ಪರವಾಗಿ ನೀವು ನಿಂತ್ಕೋತೀರಾ? ರೈತರ ಕಾನೂನು ನೆರವು ಕೊಡ್ತೀರಾ ಸರ್? 100% ಸರ್. ಕರೆದ್ರೆ ಸರ್ ಸಂಪರ್ಕ ಮಾಡಬಹುದು ರೈತರು ನಿಮ್ಮನ್ನ? 100% ಸರ್. ಈಗ ಕುಮಾರಸ್ವಾಮಿನ ನಂಬ್ಕೊಂಡಿದ್ರೆ ಕುಮಾರಸ್ವಾಮಿನೂ ಅದೇ, ಡಿ ಕೆ ಶಿವಕುಮಾರ್ನು ಅದೇ. ಒಂದು ನಾಣ್ಯದ 2 ಮುಖಗಳಷ್ಟೇ. ಇವ್ರ ಪಕ್ಷ ಬಂದ್ರೆ ಅವ್ರ ಬೈಕ್ ಅಂತಾರೆ, ಅವ್ರ ಪಕ್ಷ ಬಂದ್ರೆ ಇವ್ರ ಬೈಕ್ ಅಂತಾರೆ. ಓಕೆ, ಬೆಂಗಳೂರಲ್ಲಿ ಈ 3 ಪಕ್ಷದ ಸಮಯದಲ್ಲೇ ಸರ್ 1250 ಕೆರೆಗಳು, ಕೆಂಪೇಗೌಡ ಕಟ್ಟದಂತ ಕೆರೆಗಳನ್ನ ನುಂಗಿ ನೀರ್ ಕುಡ್ದಂತ ಸರ್ ಇವರು ಊಸರು ಒಳ್ಳಿಗಳು ಇವರು ಸರ್. ಇವರು ರೈತ ವಿರೋಧಿಗಳು, ಶಾಲು ಹಾಕಂತಾರೆ. ಅದೇ ರೈತರದ್ದು ಬಟ್ಟೆ ಬಿಚ್ಕೊಂಡು ಅವ್ರ ಜಮೀನುಗಳು ಕಿತ್ಕೊಂಡು ನುಂಗಿ ನೀರ್ ಕುಡಿದು ದುಡ್ಡು ಮಾಡ್ಕೊಂತಾರೆ. 1400 ಕೋಟಿಗೆ ಇದೇನಾ ದಾರಿ ಅಂತ ಕೇಳ್ಬೇಕಾಗಿದೆ ಇವತ್ತು. 1400 ಕೋಟಿ ಡಿಕ್ಲೇರ್ಡ್ ಇದೆಯಲ್ಲ ಡಿ ಕೆ ಶಿವಕುಮಾರ್ ಒಂದು, ಏನ್ ದಾರಿ ಇದೇನಾ ಲೇಔಟ್ಗಳು ಮಾಡೋದು? ಪಾವಗಾಡದಲ್ಲಿ ಆ ಜಮೀನುಗಳನ್ನ ಕಿತ್ಕೊಂಡು ಸೋಲಾರ್ ಪಾರ್ಕ್ ಮಾಡಿ ಕಬ್ಜಾ ಮಾಡೋದು ಸರ್, ಇದೇನಾ ಸರ್? ಇವತ್ತು ಬಿಲ್ ಗೇಟ್ಸ್ ಅಂತವನು ಓಕೆ 25,000 ಎಕರೆ ಜಮೀನನ್ನು ತಗೊಂಡು ಕೃಷಿ ಮಾಡ್ತಾ ಇದ್ದಾನೆ. 25,000 ಎಕರೆ ಕೃಷಿ ಮಾಡ್ತಾ ಇದ್ದಾನೆ. ಎಲ್ಲಿ ಸರ್? ಸರ್ ಐ ಥಿಂಕ್ ಹಿ ಹಸ್ ಬಾಟ್ ಇನ್ ಅಮೆರಿಕಾ. ಒಬ್ಬ ಬಿಲ್ ಗೇಟ್ಸ್ ಕೃಷಿಗೆ ಶಿಫ್ಟ್ ಆಗ್ತಾ ಇದ್ದಾನೆ ಅಂತಂದ್ರೆ ಸೊ ಏನ್ ಸೂಚನೆ ಕೊಡುತ್ತೆ? ಒಬ್ಬ ಸಾಫ್ಟ್ವೇರ್ ಕಂಪನಿ ಓನರ್ 1,000 ಕೋಟಿ ಮಾಡೋನು 25,000 ಎಕರೆ ತಗೊಂಡಿದ್ದಾರೆ ಸರ್. ಕೃಷಿಗೆ ಶಿಫ್ಟ್ ಆಗ್ತಾ ಇದಾರೆ ಅಂದ್ರೆ ಕೃಷಿ ಎಷ್ಟು ಮಹತ್ವ ಸರ್? ಸರ್ ಶಾಶ್ವತ ಸರ್, ಇವರು ಊಟ ಹಾಕೋರು ಶಾಶ್ವತ ಸರ್. ಸರ್ ಫ್ಯಾಕ್ಟ್ರಿ ಇಲ್ಲ ಅಂದ್ರೆ ಇರ್ಬೋದು, ಲೇಔಟ್ ಇಲ್ಲ ಅಂದ್ರೆ ಮನೆ ಇಲ್ಲ ಅಂದ್ರೆ ಇರ್ಬೋದು, ಊಟ ಇಲ್ಲ ಅಂದ್ರೆ ಇರಕ್ಕಾಗತ್ತಾ ಸರ್? ಒಂದ್ ದಿವಸ ಇರ್ಲಿ ಸರ್, ಮನೆ ಇಲ್ದಿರ್ಬೇಕಾದ್ರೆ ವರ್ಷಾನ್ಗಟ್ಲೆ ಬೀದಿನಲ್ಲಿ ಎಷ್ಟೋ ಜನ ಇದಾರೆ ಸರ್, ಊಟ ಇಲ್ದ್ರೆ ಇರಕ್ಕಾಗತ್ತಾ? ಈಗ ನಾವು ಆಹಾರ ಭದ್ರತೆಯಲ್ಲಿ ಕುಸಿತಾ ಇದೆ, ಪೌಷ್ಟಿಕಾಂಶದಲ್ಲಿ ನಾವು ಕುಸಿತಾ ಇದೀವಿ, ಪಾಕಿಸ್ತಾನಕ್ಕಿಂತ ಕೆಳಮಟ್ಟಕ್ಕೆ ಬಂದಿದೀವಿ. ಆದ್ರೆ ರೈತರ ಜಮೀನ್ ಮಾತ್ರ ನಮಗ್ ಬೇಕು, ನಗರ ಬೆಳಿಬೇಕು ಅಂತ ಹೇಳ್ತಾ ಇರ್ತಕ್ಕಂಥ, ಅಂದ್ರೆ ಇದೊಂದು ಮೂಢರ ಸರ್ಕಾರ, ಇದು ಮೂರ್ಖರ ಸರ್ಕಾರ ಅಂತ ಅನ್ಸಲ್ವಾ ನಿಮ್ಗೆ? ಸರ್ ಮೂರ್ಖರಲ್ಲ ಸರ್, ಇವರು ಬಿಸ್ನೆಸ್ ಮೆನ್ಗಳು. ನೀವ್ ಯಾಕೆ ಮೂರ್ಖರು ಅಂತೀರಾ ಸರ್? ನೀವ್ ಹಿಂಗಂದು ಅಂದ್ರೆ ನಾವ್ ಒಳಗೋಗಿರೋದು. ಇವ್ರು ಯಾರು ಮೂರ್ಖರಲ್ಲ ಸರ್, ಮೂರ್ಖರಲ್ಲ, ಇವರು ವ್ಯಾಪಾರಿಗಳು ಸರ್. ವ್ಯಾಪಾರಿಗಳು ರೈತರ ಚರ್ಮವನ್ನ, ರೈತರ ಜೀವನವನ್ನ, ರೈತರ ಬದುಕನ್ನ ಸುಟ್ಟಿ ತಿಂದು ಅವರನ್ನ ನಾಶ ಮಾಡಿ ಇವರು ಕೋಟಿ ಕೋಟಿ ಆಸ್ತಿಗಳನ್ನ ಏರಿಸಿಕೊಳ್ಳುವಂತ ಸರ್ ನರ ರಾಕ್ಷಸರು ಇವರೆಲ್ಲ. ಅದ್ ಯಾರೇ ಇರ್ಬೋದು, XYZ. ಓಕೆ ಸರ್, ನೋಡಿ ಕಬ್ಬು ಅಲ್ಲಿ 1000 ಎಕರೆ, ಲಕ್ಷಾಂತರ ಎಕರೆನಲ್ಲಿ ಕಬ್ಬು ಬೆಳಿತಾರೆ. ಅವ್ರಿಗೆ ₹1 ಸಿಗಲ್ಲ ಸರ್. ಅವ್ನು ಸೈಕಲ್ ಕೊಡ್ತಾರ ಯಾರೋ ರೈತ. ಅದೇ ಶುಗರ್ ಫ್ಯಾಕ್ಟರಿ ಓನರ್ಗಳು, MLAಗಳು, MPಗಳು, ಮಿನಿಸ್ಟರ್ಗಳು ಸರ್ ಹೆಲಿಕಾಪ್ಟರ್ ತಗೊಂತಾರೆ. ಸತೀಶ್ ಜಾರಕಿಹೊಳಿ ಹೆಲಿಕಾಪ್ಟರ್ ತಗೊಂಡವನೆ, ಶುಗರ್ ಫ್ಯಾಕ್ಟರಿ ಓನರ್. ರೈತ ತಗೊಂಡ್ ಈಶ್ವರ್ ಕಂಡ್ರೆ ಅವ್ರದೇ ಆದಂತ ಒಂದು ಸಂಪತ್ತು ಮಾಡ್ಕೊಂಡ್ರೆ ಮಗ MP, ಯಪ್ಪ ಶುಗರ್ ಫ್ಯಾಕ್ಟರಿ ಓನರ್. ಆಮೇಲೆ ಇವನು ಯಾರೋ ನಮ್ಮ ಹಿಂದೂ ಹುಲಿ ಅಂತ ಹೇಳ್ತಾರೆ, ಯತ್ನಾಳ್, ಅವನದು ಶುಗರ್ ಫ್ಯಾಕ್ಟರಿ ಇದೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಲಾಸ್ ಆಗ್ಬಾರ್ದು ಅಂತ 15 ದಿವಸ ಅವ್ರನ್ನ ಬಿದಿಲ್ ಕುಣಿಸಿದ್ರು. ನಾನು ಇಲ್ಲಿಂದ ಹುಡ್ಕೊಂಡು ಹೋದೆ ಬೆಳಗಾಂಗೆ, ಅವತ್ತೇ ಅನೌನ್ಸ್ ಮಾಡಿದ್ರು, ಇಲ್ಲಿ ನಾವೆಲ್ಲಿ ಅವ್ರನ್ನ ಒಕ್ಕಲೆ ಬುರಿಸ್ತೀವ, ನಾವೆಲ್ಲಿ ರೊಚ್ಚಿಗೆ ಬುರಿಸ್ತೀವ ಅಂತ ಬೈಕೆ. ಓಕೆ ಸರ್, ಇದು ನೈತಿಕವಾಗಿ ಒಂದು ಸಂಘಟಿತವಾಗಿ ಮಾಡಕ್ ಹೇಳಿ ರೈತರಿಗೆ. ನಾವು ಸಪೋರ್ಟ್ ಇದೆ, ನಮ್ ಸಮಸ್ಯೆ ಇಲ್ಲ. ಬಿಡದಿ ರೈತರ ಹತ್ರ ನೀವು ಹೋಗ್ತೀರಾ ಈಗ? ನಿಮ್ಮ ಸರ್ ನಾನು ಹೇಳೋದೇನು ಅಂತಂದ್ರೆ ರಾಜಕೀಯ ಬೇಡ ಸರ್ ಇದ್ರಲ್ಲಿ. ಕುಮಾರಸ್ವಾಮಿ ಎತ್ಕಟ್ಟೋದು ಸರ್, ಇದೇ ಕುಮಾರಸ್ವಾಮಿ ಏನೋ ಬಿಡದಿನಲ್ಲಿ ಬೇಡ ಅಂತಾನೆ. ಅದೇ ಕೇಂದ್ರ ಸರ್ಕಾರ 6 ಇಂಡಸ್ಟ್ರಿಯಲ್ ಹಬ್ಗಳನ್ನ ಮಾಡ್ಬೇಕು, 9 ಇಂಡಸ್ಟ್ರಿಯಲ್ ಹಬ್ಗಳು ಮಾಡ್ಬೇಕು, 6 ಜಿಲ್ಲೆಲ್ಲ ಅಂತ ಹೇಳ್ತಾನೆ. ಕೃಷಿ ಭೂಮಿ ತನಕ ಕಿತ್ಕೊಳ್ಳೋದು ನೀವಲ್ಲಿ ಸರ್. ಇಲ್ಲಿ ಬಿಡದಿನಲ್ಲಿ ಬೇಡ ಅನ್ನೋದು ಡಿ ಕೆ ಶಿವಕುಮಾರ್ಗೋಸ್ಕರ. ಕೇಂದ್ರ ಸರ್ಕಾರದಿಂದ ನಾನು 9 ಜಿಲ್ಲೆಗಳಲ್ಲಿ ನಾನು ಏನೋ ಇಂಡಸ್ಟ್ರಿಯಲ್ ಹಬ್. ಸರ್ ಇಂಡಸ್ಟ್ರಿಯಲ್ ಹಬ್ ಏನಕ್ಕೆ ಸರ್ ಬೇಕಾಗಿದೆ? ಒಬ್ಬ ಇಂಡಸ್ಟ್ರಿ ಮಾಡ್ತಾ ಇದ್ದಂತ, ಸಾಫ್ಟ್ವೇರ್ ಕಂಪನಿ ಮಾಡ್ತಾ ಇದ್ದಂತ ಬಿಲ್ ಗೇಟ್ಸ್ ನಾವು ಮತ್ತೆ ಗಾಂಧಿ ತತ್ವಕ್ಕೆ ಮರಳಬೇಕಾಗಿದೆ. ಗಾಂಧಿ ಹೇಳಿದ್ರು ಹಳ್ಳಿಗಳೇ ಒಂದು ರಿಪಬ್ಲಿಕ್ ಆಗ್ಬೇಕು, ಕೃಷಿ ಮರಳಬೇಕು, ಮರಳಿ ಮಣ್ಣಿಗೆ ಅಂತ ಹೇಳಿದ್ರು. ಸೊ ಇದು ಮತ್ತೆ ಅನಿವಾರ್ಯ ಆಗ್ತದೆ ಈಗ ಅಂತ. ಸರ್ ಊಟ ಇಲ್ಲ ಅಂದ್ರೆ ಏನ್ ಮಾಡಕ್ಕಾಗತ್ತೆ ಹೇಳಿ ಸರ್? ಮನೆ ಇಲ್ಲ ಅಂದ್ರೆ ಬೇಕಾದ್ರೆ ಇರ್ಬೋದು ಸರ್, ಗಾಡಿ ಇಲ್ಲ ಅಂದ್ರೆ ಇರ್ಬೋದು, ಕಾರ್ ಇಲ್ಲ ಅಂದ್ರೆ ಇರ್ಬೋದು, ಬಟ್ಟೆ ಇಲ್ಲ ಅಂದ್ರೆ ಇರ್ಬೋದು ಸರ್. ಊಟ ಇಲ್ಲ ಅಂದ್ರೆ ಇರಕ್ಕಾಗತ್ತಾ?
ಸರ್ ಊಟ ಕೊಡೋದು ಯಾರು? ರೈತರು. ಬೆಳೆಯೋದು ಯಾರು? ರೈತರು. ಆಮೇಲೆ ಬೆಳಿಲಿಕ್ಕೆ ಜಮೀನ್ ಯಾವ್ದು ಬೇಕು? ಕೃಷಿ ಜಮೀನ್ ಬೇಕು. ಅದನ್ನೇ ಕಿತ್ಕೊಂಡು ನೀನ್ ಲೇಔಟ್ ಮಾಡೋದು ಯಾರಿಗೋಸ್ಕರ ಮಾಡ್ತಾ ಇದೆ? ಡಿ ಕೆ ಶಿವಕುಮಾರ್ ಹೇಳ್ಬೇಕು ಸರ್, ಯಾರಿಗೋಸ್ಕರ ಈ ಲೇಔಟ್ ಅನ್ನ ಮಾಡ್ತಾವ್ರೆ? ಆಮೇಲೆ ಸರ್ಕಾರ ಬಿಸ್ನೆಸ್ ಮಾಡ್ಬೇಕಾದಂತ ಅವಶ್ಯಕತೆ ಇದೆಯಾ? ಆಮೇಲೆ ಬೆಂಗಳೂರಲ್ಲಿ ಕಸನ ರೀಸೈಕಲ್ ಮಾಡೋ ಯೋಗ್ಯತೆ ಇಲ್ಲದಂತ ಈ ಕಾಂಗ್ರೆಸ್ ಸರ್ಕಾರ, ಆಮೇಲೆ ಬೇಸಿಗೆನಲ್ಲಿ ಕುಡಿಯೋ ನೀರು ಕೊಡಕ್ಕೆ ಯೋಗ್ಯತೆ ಇಲ್ಲ ಸರ್. ಇದರಿಂದ ಮೈಸೂರಿಂದ KRS ಇಂದ ಕಾವೇರಿ 5th ಸ್ಟೇಜ್ 6th ಸ್ಟೇಜ್ ತಗೊಂಬತ್ತಾರಲ್ಲ ಸರ್, ಅದ್ರಲ್ಲಿ 500 MLD ವಾಟರ್ ಲೀಕೇಜ್ ಅಂತ ತೋರಿಸ್ತಾರೆ ಇವರು ಭ್ರಷ್ಟರು, BWCS ಬೇರು. ಅದನ್ನೆಲ್ಲ ಇವ್ರಿಗೆ ಯಾರಿಗೆ? ಬಿಲ್ಡರ್ ಮಾರ್ಕಂತಾರೆ ಸರ್. ಒಬ್ಬ ಬಿಲ್ಡರ್ ನೀರಿಲ್ದ್ರೆ ಇಲ್ಲ ಸರ್. ಯಾರನ್ನು ಒಂದು ಕನ್ಸ್ಟ್ರಕ್ಷನ್ ಏರಿಯಾ ನೋಡಿದಿರಾ ನೀವು ವಿತೌಟ್ ಕನ್ಸ್ಟ್ರಕ್ಷನ್ ನಿಂತಿರೋದೆಲ್ಲಾದ್ರು? ಸರ್ ಬೇಸಿಗೆನಲ್ಲೂ ಕನ್ಸ್ಟ್ರಕ್ಷನ್ ಮಾಡ್ತಾರೆ, ಮಳೆಗಾಲದಲ್ಲೂ ಮಾಡ್ತಾರೆ. ಅದೇ ಜನ ಕುಡಿಯೋ ನೀರ್ ಸರ್, ಕುಡಿಯೋ ನೀರ್ ಕೊಡಲ್ಲ ಇವರು. BWCS ಬೇರು ಭ್ರಷ್ಟ ಅಧಿಕಾರಿಗಳು 500 ಮಿಲಿಯನ್ ಲೀಟರ್ ಪರ್ ಡೇ ಬರೀ ಬಿಲ್ಡರ್ ಮಾರ್ಕೊಂತಾರೆ, ಲೀಕೇಜ್ ಅಂತ ತೋರಿಸ್ತಾರೆ ಸರ್. 1500 MLD ನೀರ್ ಬಂದ್ರೆ 500 MLD ಲೀಕೇಜ್ ಆಗ ಸಾಧ್ಯನಾ? ನೀವು ಯೋಚನೆ ಮಾಡಿ. ಅಂದ್ರೆ 1/3 ಭಾಗ ಲೀಕೇಜ್ ಆಗ ಸಾಧ್ಯನಾ ಸರ್? ಎಲ್ಲಾ ನೀರು ಕಳ್ಳರು, ನೀರು ದರೋಡೆ. ಮೈಸೂರು ಮಂಡ್ಯದವ್ರಿಗೆ ಕೃಷಿ ಬೆಳೆಯಕ್ಕೆ ನೀರ್ ಕೊಡಲ್ಲ, ಬೆಂಗಳೂರಿಗೆ ನೀರು. ಸರ್ ಯಾರ ಹಕ್ಕು ಫಸ್ಟ್ ಹೇಳಿ? ಫಸ್ಟ್ ಕಾವೇರಿ ಮೇಲೆ ಮೊದಲ ಹಕ್ಕು ಮೈಸೂರವ್ರಿಗೆ, ಮಂಡ್ಯ ಇರೋರ್ಗೆ. ಆಮೇಲೆ ಅದ್ ಮಿಕ್ಕಿದ್ರೆ ಬೆಂಗಳೂರವ್ರಿಗೆ. ಮೈಸೂರವ್ರಿಗೂ ಕೊಡಲ್ಲ, ಮಂಡ್ಯದವ್ರಿಗೂ ಕೊಡಲ್ಲ. ಅದನ್ನ ಅಲ್ಲಿಂದ ಕುಡಿಯೋ ನೀರು ಅಂತ ಪಂಪ್ ಮಾಡ್ಕೊಳೋದು ನೋಡಿ. ಆ ನೀರಿನ ಪಂಪ್ ಮಾಡ್ಕೊಳೋದು ಕುಡಿಯೋ ನೀರು ಅಂತ ಕೊಡೋದು ಯಾರು ಗೊತ್ತಾ? ಬಿಲ್ಡರ್ಗಳಿಗೆ. ಸರ್ ಬೆಂಗಳೂರಲ್ಲಿ ಬದುಕ್ತಾ ಇರೋದು ನೀರಿನ ಕಾವೇರಿ ನೀರಿಂದ ಬಿಲ್ಡರ್ಗಳು. ಎಷ್ಟೋ ಜನ ಇವ್ರಿಗೆ ಸತ್ಯನೇ ಗೊತ್ತಿಲ್ಲ ಸರ್. ರೀಸೈಕಲ್ ವಾಟರ್ ಯೂಸ್ ಮಾಡ್ಬೇಕು ಅಂತಾರೆ. ಎಲ್ಲಿ ಯೂಸ್ ಮಾಡ್ತಾರೆ ಇವರು? ಎಲ್ಲಿ ಯೂಸ್ ಮಾಡ್ತಾರೆ ಸರ್? ಡಿ ಕೆ ಶಿವಕುಮಾರ್ ಇದೇ ತರ ಮಾಡ್ತಾ ಹೋದ್ರೆ ನಾನು ಬರ್ದಿಟ್ಕೊಳ್ಳಿ ಸರ್, ನಾನು ನಿಮ್ಮ ಹತ್ರ ಹೇಳ್ತಾ ಇದ್ದೀನಿ, ಪದೇ ಏನೇನ್ ಸತಿ ಹೇಳಿದ್ದೀನಿ ಸರ್. 2028ಕ್ಕೆ MLA ಗೆಲ್ಲಲ್ಲ ಸರ್. ಫರ್ಗೆಟ್ ಅಬೌಟ್ ಈ ಬಿಕಮಿಂಗ್ ಎ CM ಸರ್. ಇವನ್ ಕನಿಷ್ಠ ಅವ್ನು MLA ಹಾಕು ಕೂಡ ಗೆಲ್ಲಲ್ಲ ಸರ್. ಈ ತರ ಅವ್ರ ಎದೆ ಮೇಲೆ ಚಪ್ಪಡಿ ಎಳೆಯೋದು, ಮಣ್ಣು ಹಾಕೋದು, ಬೇರೆಯವರ ಬದುಕನ್ನ ಹಾಳು ಮಾಡಿ ನಮ್ಮ ಬದುಕನ್ನ ಬಂಗಾರ ಮಾಡ್ಕೊಂಡಿದ್ದೀಯಲ್ಲ ಸರ್. ಖಂಡಿತ ಸರ್ 1400 ಕೋಟಿ ಇದ್ರ ನಿಜವಾಗ್ಲೂ ಸರ್ 1 ರೂಪಾಯಿ ಕಾಸು ತಗೊಳಲ್ಲ ನಾನು. ನನ್ನ ಹತ್ರ 1400 ಕೋಟಿ ಡಿಕ್ಲೇರ್ ಆಗ್ಬಿಟ್ರೆ ನಾನು ಖಂಡಿತ 1 ರೂಪಾಯಿ ನಾನು ಸಂಬಳನೂ ತಗೊಳಲ್ಲ MLAದು. ಮೊನ್ನೆ ಸರ್ ಅಲ್ಲೆಲ್ಲೋ ಆ KPCC ಆಫೀಸಲ್ಲಿ ಆ ರಾಹುಲ್ ಗಾಂಧಿ ನಾಟ್ ಫಾರ್ ಸೇಲ್ ಅಂತ ಬುಕ್ ಕೊಟ್ರೆ 100 ರೂಪಾಯಿಗೆ ಮಾರ್ತಾನೆ. ನಾಟ್ ಫಾರ್ ಸೇಲ್ ಬುಕ್ ನ 100 ರೂಪಾಯಿಗೆ ಮಾರುವಂತ ಡಿ ಕೆ ಶಿವಕುಮಾರ್ KPCC ನ ಬಿಸ್ನೆಸ್ ಹಬ್ ಮಾಡಿಟ್ಟಿದ್ದಾನೆ. ನಾಟ್ ಫಾರ್ ಸೇಲ್ ಅಂತ ಪುಸ್ತಕ, ನಾಟ್ ಫಾರ್ ಸೇಲ್ ಬುಕ್ ನ ಆತ ಏನೋ 100 ರೂಪಾಯಿಗೆ ಸೇಲ್ ಮಾಡು ಅಂತ ಹೇಳಿ KPCC ಹೇಳ್ತಾನೆ. ಸರ್ ಯೋಚನೆ ಮಾಡಿ, ಒಂದ್ ನಾಟ್ ಫಾರ್ ಸೇಲ್ ಬುಕ್ ನ 100 ರೂಪಾಯಿ ಸೇಲ್ ಮಾಡೋನು ಡೆಪ್ಯೂಟಿ CM ಆಗಿ ಪುಕ್ಸಟ್ಟೆ ಜಮೀನ್ ಸಿಕ್ಕರೆ ಏನ್ ಮಾಡ್ಬೋದು? ನೋಡಿ ಸರ್, ಬದುಕನ್ನ ಬೀದಿಗೆ ತಂದಿದ್ದಾನೆ ಸರ್. ಈ ಬಿಡದಿ ರೈತರುಗಳು ಒಗ್ಗಟ್ಟಾಗ್ಬೇಕು ಸರ್. ಒಗ್ಗಟ್ಟಾಗ್ಬೇಕು. ಅವರ ಪರವಾಗಿ ನಿಮ್ಮ ಬೆಂಬಲ ಇದೆ ಸರ್. 100% ಬೆಂಬಲ. ಕಾನೂನು ನೆರವು ಬೇಕಾಗಿದೆ ಅವರಿಗೆ, ಕೊಡೋಣ ಸರ್. ಇವು ಯಾರು ಸರ್? ಇವನು SP ಸರ್ ಇದ್ರಲ್ಲಿ ಹೇಳಿದೆ, ಅದ್ರಲ್ಲಿ ಸರ್ ಏನೋ ಡೆಲ್ಲಿದು ಇದಾಯ್ತಲ್ಲ ಸರ್, ಏನೋ ಅಣ್ಣಾ ಹಜಾರದು ಪ್ರೊಟೆಸ್ಟ್ ಆಯ್ತಲ್ಲ, ಆ ಕೇಸು ಸುಪ್ರೀಂ ಕೋರ್ಟ್ಗೆ ಹೋಯ್ತು. ಅವಾಗ ಹೇಳಿದ್ರು ಓಕೆ ಯೂನಿಯನ್ ಆಫ್ ಇಂಡಿಯಾ ಅಂತ, ಯಾವ್ದೋ ಒಂದು ಯೂನಿಯನ್ ಆಫ್ ಇಂಡಿಯಾ ಅಂತ ಇದೆ, 2012 ಕೇಸ್ ಹೇಳ್ತಾರೆ. ಯಾವ್ದೇ ಕಾರಣಕ್ಕೂ ಏನೋ ಯಾರೋ ಒಬ್ಬ ಪೊಲೀಸ್ ಕಮಿಷನರ್ ಯಾರೋ ಒಬ್ಬ ಪೊಲೀಸ್ ಪರ್ಮಿಷನ್ ಕೊಡಿಲ್ಲ ಅಂತಂದ್ರೆ ಅವ್ನು ಸಂವಿಧಾನ ವಿರೋಧಿ ಆಗ್ತಾನೆ. ಪ್ರೊಟೆಸ್ಟ್ ಮಾಡೋದು ಸಂವಿಧಾನಿಕ ಹಕ್ಕು. ರಾಮ್ಲೀಲಾ ಮೈದಾನ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಅಂತ ಓಕೆ. ಈ ಕೇಸ್ ಲಾ ಬಂದ್ಬಿಟ್ಟು 2012 ಅವ್ರು ಪರ್ಮಿಷನ್ ಕೊಡಲ್ಲ ಅಂತಾರೆ. ಯಾಕೇನೋ ಇದೇ ಕಾಂಗ್ರೆಸ್ ಕೇಂದ್ರ ಸರ್ಕಾರ ಅವಾಗಿಂದು ಓಕೆ. ಅವಾಗ ಅವರು ಸುಪ್ರೀಂ ಕೋರ್ಟ್ ಹೋಗ್ತಾರೆ. ಸುಪ್ರೀಂ ಕೋರ್ಟ್ ಹೇಳುತ್ತೆ ಏನೋ ಪರ್ಮಿಷನ್ ಕೊಡ್ಬೇಕು ಅದು ಅಂತೇಳಿ ಆದೇಶ ಮಾಡುತ್ತೆ. ಅಲ್ಲ ಸರ್, ಸುಪ್ರೀಂ ಕೋರ್ಟ್ ಆದೇಶಕ್ಕೂ ಮರ್ಯಾದೆ ಇಲ್ಲ, ಸಂವಿಧಾನಕ್ಕೂ ಆದೇಶ ಮರ್ಯಾದೆ ಇಲ್ಲ. ಇದು ಮೋಸ್ಟ್ಲಿ ಡಿ ಕೆ ಶಿವಕುಮಾರನ ಸಂವಿಧಾನ ಮಾಡ್ಕೊಂಡ್ಬಿಟ್ಟವನು ಸರ್. ಕೇಂದ್ರದಲ್ಲಿ ಮೋದಿ, ಈಗ ಕರ್ನಾಟಕದಲ್ಲಿ ಡಿ ಕೆ ಶಿವಕುಮಾರ್. ಇದು ವಕೀಲ ಜಗದೀಶ್ ಕುಮಾರ್ ಅವರ ಮಾತು. ಅವರು ರೈತರ ಪರವಾಗಿ ನಿಂತಿದ್ರೆ, ರೈತರಿಗೆ ಬೆಂಬಲ ಕೊಡ್ತೀವಿ ಅಂತ ಹೇಳಿದ್ರೆ. ಮಾತನಾಡಿದಕ್ಕೆ ಧನ್ಯವಾದಗಳು ಸರ್. ನಮಸ್ತೆ. ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ. ಮುಕ್ತ ಪತ್ರಿಕೋದ್ಯಮವನ್ನು ಬೆಂಬಲಿಸಿ.